ಸ್ವಾಭಿಮಾನಿಯ ಜಿಲ್ಲೆ ಮಂಡ್ಯ ಶ್ರೀರಂಗಪಟ್ಟಣದ ತಾಲೂಕು ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲ ಇಲ್ಲಿ ಆಗಮನಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮನ ಸಲ್ಲಿಸ್ತಾ ನನ್ನ ಸಿಂಪಲ್ ಆಗಿ ಮಾತಲ್ಲಿ ಹೇಳ್ತೀನಿ. ಏನಂದ್ರೆ 25 ವರ್ಷ ಚಿತ್ರರಂಗದಲ್ಲಿ ಈ ಮಟ್ಟಕ್ಕೆ ಬೆಳೆಯೋದು ತುಂಬಾ ಅಪರೂಪವಾದಂಥ ಒಂದು ಸಾಧನೆ. ಅದು ಎಲ್ರಿಗೂ ಸಿಗಲ್ಲ, ಆ ಕಲೆ ಎಲ್ರಿಗೂ ಬರಲ್ಲ. ಅಂತ ಕಲಾವಿದನ ತಾಯಿ ಸರಸ್ವತಿನ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಕೊಟ್ಟಿದ್ದೀರಲ್ಲ, ನೀವು ಅವರನ್ನ ಇಷ್ಟೊಂದು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಬೆಳೆಸಿದಿರಲ್ಲ. ಈ ಒಂದು ಪ್ರೀತಿ ಬರೇ ಈ 25 ಅಲ್ಲ, ಇನ್ನು ಮುಂದಿನ 25, 50, 100 ವರ್ಷ ಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ನಮ್ಮ ಸೀನಿಯರ್ಗಳು ನಮ್ಮ ಮಂಡ್ಯಗೂ ಒಂದು ಅದ್ಭುತವಾದ ಒಂದು ನಂಟಿದೆ. ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀರ, ಅವರು ನಿಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಬೇರೆ ಕಡೆ ಹೋದಾಗೆಲ್ಲ ಖಂಡಿತ ಈಗ ನಾವು ಉತ್ತರ ಕರ್ನಾಟಕಕ್ಕೆಲ್ಲ ಜೊತೆಗೆ ಹೋಗಿದ್ದೀವಿ. ಅವರು ಆ ಮಂದಿನ ನೋಡಿದ್ರು ನಮ್ಮ ಅಣ್ಣನಿಗೆ ಭಾರಿ ಪ್ರೀತಿ ಮರ್ಯಾದೆ ಗೌರವ. ಆದ್ರೂ ಅವಾಗ ಹೇಳ್ತಾ ಇರ್ತಾರೆ, ಹೌದು ಇವರೆಲ್ಲ ತುಂಬಾ ಸಾಫ್ಟ್ ಅಮ್ಮ, ಇವರೆಲ್ಲ ತುಂಬಾ ಒಳ್ಳೆ ಜನ, ಆದ್ರೆ ನಮ್ಮವ್ರು ಇದಾರಲ್ಲ ನಮ್ಮ ಸೌಂಡೇ ಬೇರೆ ಅಂತ ಅವಾಗ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಇನ್ನೊಂದೇನಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಬೆಳೀತಾ ಬೆಳೀತಾ ಬೆಳೆಯೋವರೆಗೂ ಒಂದು ರೀತಿ, ಬೆಳೆದಾದ್ಮೇಲೆ ಒಂದು ರೀತಿ ಜನ ಚೇಂಜ್ ಆಗ್ತಾ ಹೋಗ್ತಾರೆ. ಕರೆಕ್ಟಾ ಇಲ್ವಾ? ಸಹಜ, ನೋಡಿದೀವಿ ಕಣ್ಮುಂದೆನೆ ಹಲವಾರು ಉದಾಹರಣೆಗಳು. ಆದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಡೇ 1 ನಮ್ಮ ಮೇಲಾಗಿರ್ಲಿ, ನಮ್ಮ ತಾಯಿ ಮೇಲಾಗಿರ್ಲಿ, ಅಪ್ಪಾಜಿ ಮೇಲಾಗಿರ್ಲಿ ಏನ್ ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡ್ರು, ಇವತ್ತಿಗೂ 50 ಸಿನಿಮಾ ಆದ್ಮೇಲೂ 25 ವರ್ಷ ಚಿತ್ರರಂಗದಲ್ಲಿ ಇದ್ಮೇಲೂ ಕೂಡ ಅಷ್ಟೇ ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡು ಆ ಗುಣ ವ್ಯಕ್ತಿತ್ವ ಇದೆಯಲ್ಲ, ಅದೇ ನಿಮ್ಮ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಅಂತಲ್ಲ, ನನ್ನಂಗೆ ಹಲವಾರು ರೀತಿ ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ, ನಟರಿಗೆ ಒಂದು ಇನ್ಸ್ಪಿರೇಷನ್ ಆಗಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿ ಆಗಿದ್ದೀರಾ. ಈ ಶಕ್ತಿ ನಿಮ್ಮಲ್ಲಿ ಯಾವತ್ತಿಗೂ ಇರಲಿ ಅಂತ ಕೇಳ್ಕೊತ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಸ್ವಾಭಿಮಾನಿಯ ಜಿಲ್ಲೆ ಮಂಡ್ಯ ಶ್ರೀರಂಗಪಟ್ಟಣದ ತಾಲೂಕು ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲ ಇಲ್ಲಿ ಆಗಮನಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮನ ಸಲ್ಲಿಸ್ತಾ ನನ್ನ ಸಿಂಪಲ್ ಆಗಿ ಮಾತಲ್ಲಿ ಹೇಳ್ತೀನಿ. ಏನಂದ್ರೆ 25 ವರ್ಷ ಚಿತ್ರರಂಗದಲ್ಲಿ ಈ ಮಟ್ಟಕ್ಕೆ ಬೆಳೆಯೋದು ತುಂಬಾ ಅಪರೂಪವಾದಂಥ ಒಂದು ಸಾಧನೆ. ಅದು ಎಲ್ರಿಗೂ ಸಿಗಲ್ಲ, ಆ ಕಲೆ ಎಲ್ರಿಗೂ ಬರಲ್ಲ. ಅಂತ ಕಲಾವಿದನ ತಾಯಿ ಸರಸ್ವತಿನ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಕೊಟ್ಟಿದ್ದೀರಲ್ಲ, ನೀವು ಅವರನ್ನ ಇಷ್ಟೊಂದು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಬೆಳೆಸಿದಿರಲ್ಲ. ಈ ಒಂದು ಪ್ರೀತಿ ಬರೇ ಈ 25 ಅಲ್ಲ, ಇನ್ನು ಮುಂದಿನ 25, 50, 100 ವರ್ಷ ಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ನಮ್ಮ ಸೀನಿಯರ್ಗಳು ನಮ್ಮ ಮಂಡ್ಯಗೂ ಒಂದು ಅದ್ಭುತವಾದ ಒಂದು ನಂಟಿದೆ. ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀರ, ಅವರು ನಿಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಬೇರೆ ಕಡೆ ಹೋದಾಗೆಲ್ಲ ಖಂಡಿತ ಈಗ ನಾವು ಉತ್ತರ ಕರ್ನಾಟಕಕ್ಕೆಲ್ಲ ಜೊತೆಗೆ ಹೋಗಿದ್ದೀವಿ. ಅವರು ಆ ಮಂದಿನ ನೋಡಿದ್ರು ನಮ್ಮ ಅಣ್ಣನಿಗೆ ಭಾರಿ ಪ್ರೀತಿ ಮರ್ಯಾದೆ ಗೌರವ. ಆದ್ರೂ ಅವಾಗ ಹೇಳ್ತಾ ಇರ್ತಾರೆ, ಹೌದು ಇವರೆಲ್ಲ ತುಂಬಾ ಸಾಫ್ಟ್ ಅಮ್ಮ, ಇವರೆಲ್ಲ ತುಂಬಾ ಒಳ್ಳೆ ಜನ, ಆದ್ರೆ ನಮ್ಮವ್ರು ಇದಾರಲ್ಲ ನಮ್ಮ ಸೌಂಡೇ ಬೇರೆ ಅಂತ ಅವಾಗ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಇನ್ನೊಂದೇನಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಬೆಳೀತಾ ಬೆಳೀತಾ ಬೆಳೆಯೋವರೆಗೂ ಒಂದು ರೀತಿ, ಬೆಳೆದಾದ್ಮೇಲೆ ಒಂದು ರೀತಿ ಜನ ಚೇಂಜ್ ಆಗ್ತಾ ಹೋಗ್ತಾರೆ. ಕರೆಕ್ಟಾ ಇಲ್ವಾ? ಸಹಜ, ನೋಡಿದೀವಿ ಕಣ್ಮುಂದೆನೆ ಹಲವಾರು ಉದಾಹರಣೆಗಳು. ಆದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಡೇ 1 ನಮ್ಮ ಮೇಲಾಗಿರ್ಲಿ, ನಮ್ಮ ತಾಯಿ ಮೇಲಾಗಿರ್ಲಿ, ಅಪ್ಪಾಜಿ ಮೇಲಾಗಿರ್ಲಿ ಏನ್ ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡ್ರು, ಇವತ್ತಿಗೂ 50 ಸಿನಿಮಾ ಆದ್ಮೇಲೂ 25 ವರ್ಷ ಚಿತ್ರರಂಗದಲ್ಲಿ ಇದ್ಮೇಲೂ ಕೂಡ ಅಷ್ಟೇ ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡು ಆ ಗುಣ ವ್ಯಕ್ತಿತ್ವ ಇದೆಯಲ್ಲ, ಅದೇ ನಿಮ್ಮ ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ಅಂತಲ್ಲ, ನನ್ನಂಗೆ ಹಲವಾರು ರೀತಿ ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ, ನಟರಿಗೆ ಒಂದು ಇನ್ಸ್ಪಿರೇಷನ್ ಆಗಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿ ಆಗಿದ್ದೀರಾ. ಈ ಶಕ್ತಿ ನಿಮ್ಮಲ್ಲಿ ಯಾವತ್ತಿಗೂ ಇರಲಿ ಅಂತ ಕೇಳ್ಕೊತ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.